ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ನಾನು ನೇಮನಾಥ್. ಜ್ಯೋತಿ ಗುರುನಾಥ್ ಗೌಡರ್ ಗೆಲುವು. ಗೌಡ್ರ ಮನೆತನ ಸದಾ ಸಮಾಜ ಸೇವೆಯಲ್ಲಿ. ಧಾರವಾಡ ತಾಲೂಕಿನ ಗೋಣಕೊಪ್ಪ ಗ್ರಾಮದ ಗೌಡ್ರ ಮನೆತನ ಸದಾ ಸಮಾಜ ಸೇವೆಯಲ್ಲಿ ನಿರಂತರ ಜನರಿಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಮಾರಡಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 2ನೇ ಬಾರಿಗೆ ಆರಿಸಿ ಬಂದಿರುವ ಶ್ರೀಮತಿ ಜ್ಯೋತಿ ಗುರುನಾಥ್ ಗೌಡರ್ ಇವರ ಪತಿ ಗುರುನಾಥ್ ಗೌಡರ್ 2010ರಲ್ಲಿ ಮಾರಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇವರ ಮೈದನಾದ ಯೋಗೇಶ್ ಗೌಡ ಗೌಡರ್ ಇವರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಮಾಜ ಸೇವೆಯನ್ನು ಸಲ್ಲಿಸುತ್ತಾ ಹೀಗೆ ಹಲವಾರು ಸಮಾಜ ಸುಧಾರಣೆಗಾಗಿ ಶ್ರಮವಹಿಸುತ್ತಿರುವ ಗೌಡ್ರ ಮನೆತನ ಗುರುನಾಥ್ ಗೌಡರ್ ಇವರ ಪತ್ನಿಯಾದ ಶ್ರೀಮತಿ ಜ್ಯೋತಿ ಗುರುನಾಥ್ ಇವರನ್ನು ಮಾತನಾಡಿಸೋಣ ಬನ್ನಿ. ನಮಸ್ಕಾರ ರೀ. ಅಕ್ಕವರು ತಾವು ಚುನಾವಣೆಗೆ ನಿಂತು ಆರಿಸಿ ಬಂದಿದ್ರಿ. ತಾವು ಮತದಾರ ಬಾಂಧವರಿಗೆ ಏನು ಹೇಳಲು ಬಯಸ್ತೀರಿ? ನೋಡ್ರಿ, ಎಲ್ಲರೂ ಗೋವನಕೊಪ್ಪ ಗ್ರಾಮದವ್ರು ಎಲ್ಲರೂ ಓಟ್ ಹಾಕಿ ಮತ ಹಾಕಿ ನಾನು ಗೆಲ್ಸಿದ್ದಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಾಕ ನಾನು ಇಷ್ಟಪಡ್ತೇನೆ ರೀ. ಇವತ್ತು ಯಾಕಂದ್ರೆ 220 ಓಟ್ ಅಂತರದಿಂದ ನನ್ನ ಆಯ್ಕೆ ಮಾಡ್ಯಾರಿ. ಅಂಥ ನನ್ನ ಎಲ್ಲ ತಂದೆ ತಾಯಿಗಳಿಗೂ ಮತ್ತು ಸಹೋದರ ಸಹೋದರಿಯರಿಗೂ ಎಂದೂ ನಾನು ಚಿರಋಣಿ ಆಗಿರ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ ರೀ. ಕೂಡ ಯಾವ ರೀತಿ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ಸರ್ ನೋಡ್ರಿ, ನಮ್ಮ ಮಂತ್ಯಾನ ಯಾವಾಗಿದ್ರು ಜನಸೇವೆ ಮಾಡ್ಕೋತಾನೆ ಬಂದೈತ್ರಿ. ಹಿಂದಕ್ಕಾದ್ರೂ ನಮ್ಮ ಮನೆಯವರು 5 ವರ್ಷ ಅಧ್ಯಕ್ಷ ಇದ್ದರು ಪಂಚಾಯತಿ ಒಳಗೆ. ಆನಂತರ ನಮ್ಮ ಮೈದನ ಯೋಗೇಶ್ ಗೌಡ್ರು ಆದಂಥವ್ರು ತಾಲೂಕು ಪಂಚಾಯತಿ ಒಳಗೆ ಅಧ್ಯಕ್ಷ ಆದ್ರಿ. ಆನಂತರ ಒಳ್ಳೆ JDP ಒಳಗೂ ಅವರು ಆಯ್ಕೆಯಾಗಿ ಸದಸ್ಯ ಆಗ್ಯಾರಿ. ಅವರು ಎಲ್ಲರೂ ಏನೊಂದು ಬುನಾದಿ ಹಾಕಿ ಕೊಟ್ಟಾರಲ್ರಿ, ನಾನು ಅದೇ ಮಾರ್ಗದೊಳಗನ ಹೋಗಿ ಅವ್ರು ಯಾವ ರೀತಿ ಸೇವೆ ಮಾಡ್ಯಾರಲ್ರಿ, ನಾನು ಅದೇ ರೀತಿ ಜನಗಳ ಸೇವೆ ಮಾಡಿ ಮತ್ತು ಪಂಚಾಯತಿಲಿಂದ ಏನೋ ಒಂದು ಸರ್ಕಾರಿ ಕೆಲಸ ಬಂದರೂ ನಾ ಎಲ್ಲ ಬಡಬಗ್ಗರಿಗೂ ಅದನ್ನು ಅವ್ರಿಗೆ ತಲುಪುವಂಥ ಒಂದು ವ್ಯವಸ್ಥೆ ನಾ ಮಾಡಿಕೊಡ್ತೀನಿ ರೀ. ನನ್ನ ಕೈಲಿಂದ ಆದಂಥ ಸಹಾಯ ಏನೈತಿಲ್ಲ ಜನಗಳ ಸೇವೆನ ಮಾಡಕ್ಕೆ ನಾ ಮುಡಿಪಿಡ್ತೇನೆ, ಸದಾ ಸಿದ್ಧಿರ್ತೇನೆ ಅವ್ರ ಸೇವೆಗಾಗಿ. ನೋಡ್ರಿ, ನಮ್ದೀಗ ಮಾರಡಗಿ ಪಂಚಾಯತಿ ಅಂದ್ರೆ ನಂದು ಗೋವನಕೊಪ್ಪಲಿಂದ ಆಯ್ಕೆ ಆಗೇನು ಸರ. ಗೋವನಕೊಪ್ಪ ಇದರ್ಕಂದು ಆತು ಮಾರಡಗಿ ಪಂಚಾಯತಿ ಒಳಗೆ 5 ಹಳ್ಳಿ ಬರ್ತಾವೆ ರೀ. ನಾ ಎಲ್ಲ ಹಳ್ಳಿ ಒಳಗೂ ನಂದು ಒಂದು ಮನೆ ಐತಿದೆ ಅಂದ್ಕೊಂಡು ನಾನು ಎಲ್ಲ ಕಾರ್ಯ ಕೆಲಸಗಳನ್ನು ಮಾಡ್ಕೊತ ಎಲ್ಲರಿಗೂ ನನ್ನ ಕೈಲಿಂದ ಎಷ್ಟು ಆಕತ್ತೆ ಅಷ್ಟು ಹೆಲ್ಪ್ ಮಾಡಿ ನಾನು ಎಲ್ಲ ಒಂದು ಕಾರ್ಯನ ನಮ್ಮ ಮನೆಯವ್ರು ಇದುವರೆಗೂ ಯಾವ ರೀತಿ ಮಾಡ್ಕೊಂಡು ಬಂದಾರಲ್ಲ ಅದೇ ರೀತಿನ ನಾನು ಅವ್ರು ಹಾಕಿ ಕೊಟ್ಟಂಥ ಬುನಾದಿ ಒಳಗೆ ಹೋಗಿ ಎಲ್ಲ ಜನಗಳ ಸೇವೆ ಮಾಡೋಕೆ ನಾನು ಎಂದೂ ಸದಾ ಸಿದ್ಧವಾಗಿರ್ತೇನೆ ಅಂತ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಹೇಳ್ತಾನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಹ್ಞೂ ರೀ, ನಾವು ನೋಡಿದಂಗೆ ಎಲ್ಲ ಹೊಸ ಕ್ಯಾಂಡಿಡೇಟ್ಗಳು ಬಂದಿದ್ದಾರೆ. ಹೌದು ರೀ. ಹೊಸದಾಗಿನ ಆರಿಸಿ ಬಂದಿದ್ದಾರೆ. ನಮ್ದು ಒಂದು ಫೀಲ್ಡ್ ಹಳೇದ್ರಿ ಸರ್. ಈಗ ಹೋದ ವರ್ಷನೂ ನಾನು ಆಯ್ಕೆ ಆಗಿದ್ದೆ ರೀ, ಈ ವರ್ಷನೂ ಆಯ್ಕೆ ಆಗ್ಯಾನ್ರಿ. ಈ ವರ್ಷ ನನ್ನ ಕೂಡ ಎಲ್ಲ 5 ಹಳ್ಳಿ ಒಳಗೂ ಹೊಸ ಮೆಂಬರ್ ಅದಾರ ಈಗ. ಆದ್ರೆ ಎಲ್ಲ ಮೆಂಬರು ಏನದಾರಲ್ರಿ, ಎಲ್ಲರೂ ಕೂಡ ನಾವು ಒಂದು ಗೂಡ್ಕೊಂಡು ಅವರೆಲ್ಲರೂ ನಮ್ಮವ್ರು ಅನ್ನೋ ಒಂದು ಭಾವನೆಯಿಂದ ಅವ್ರು ಅಷ್ಟರು ಕೂಡ ಹೊಂದ್ಕೊಂಡು ನಾವು ಏನಿದ್ರು ಒಟ್ಟುಗೂಡಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೇನೆ ರೀ. ಹೋಸಲಾದ್ರು ಸರ ಮಾರಡಗಿ ಪಂಚಾಯತಿಲಿಂದ ಸೋಮಾಪುರ ವಾರ್ಡ್ಲಿಂದ ನಾನು ಆಯ್ಕೆಯಾಗಿ 5 ವರ್ಷ ಅಧಿಕಾರ ನಿಭಾಯಿಸೀನಿ ರೀ. ಅದೇ ರೀತಿ ಈ ಸಲ ನೋಡಿದ್ರೆ ಗೋವನಕೊಪ್ಪ ಗ್ರಾಮದ ವತಿಯಿಂದ ನಿಂತು ನಾನು 5 ಮತ್ತೆ ಆಯ್ಕೆ ಮಾಡಿದ್ದಕ್ಕಾಗಿ 2ನೇ ಬಾರಿ ನನ್ನ ಅವಾಗ ಜನಗಳ ಸೇವೆ ಮಾಡೋಕ್ಕೆ ಅಧಿಕಾರ ನನಗೇನು ಕೊಟ್ಟಾರಲ್ರಿ, ಸೇವಾ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಾರ. ಅಂಥ ಒಂದು ಜನತೆಗೆ ನಾನು ಎಂದೂ ಚಿರಋಣಿ ಆಗಿರುತ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇವತ್ತು ಮತ್ತೊಳ್ಳಿ ಸಂಗ್ರಾಮ್ ಚಾನಲ್ ಅಂತ ಇವರು ಎಲ್ಲ TV ನ್ಯೂಸ್ ಚಾನಲ್ನವ್ರಿಗೂ ನನ್ನ ನಮಸ್ಕಾರ. ಜ್ಯೋತಿ ಗುರುನಾಥ್ ಗೌಡ ಗೌಡರ್.